ಆ ದಿನ ಹಳ್ಳಿ ಬೀದಿಗಳು ಬಣ್ಣ ಬಣ್ಣದ ದೀಪಗಳಿಂದ ಹೊಳಿತಾ ಇದ್ವು. ಸಣ್ಣ ಮನೆಗಳ ಬಾಗಿಲುಗಳಲ್ಲಿ ಹೂಮಾಲೆಗಳ ಅಲಂಕಾರ, ಹಸಿರು ತೋರಣಗಳು, ಎಲ್ಲೆಡೆ ಗಂಗಾವತಿ ಹೂವಿನ ಸುವಾಸನೆ, ಹಬ್ಬದ ಗಂಧ ಎಲ್ಲೆಡೆ ತುಂಬಿಕೊಂಡಿತ್ತು. ಹಳ್ಳಿಯ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಕೊಂಡಿದ್ರು. ಕೆಲವರು ಮಂಟಪ ಕಟ್ತಾ ಇದ್ದರೆ ಇನ್ನು ಕೆಲವರು ದೊಡ್ಡ ಮೂರ್ತಿಯನ್ನ ಹೊತ್ತೊಯ್ಯುವುದಕ್ಕೆ ಸಿದ್ಧಪಾಡ್ತಾ ಇದ್ರು. ಮಹಿಳೆಯರು ಹೂಹಾರಗಳನ್ನ ಕಟ್ಟುತ್ತಾ ಇದ್ರು. ಮಕ್ಕಳು ತಾಳಮದ್ದಳೆ ಹೊಡೆದು ಆನಂದಿಸುತ್ತಾ ಇದ್ರು. ಅಂತಹ ಸಂಭ್ರಮದ ಮಧ್ಯೆ ಹಳ್ಳಿಯ ಅತ್ಯಂತ ಚಟುವಟಿಕೆಯ ಹುಡುಗ ಸೂರಜ್ ಎಲ್ಲೆಡೆ ಓಡಾಡ್ತಾ ಇದ್ದ. ಅವನು ಹಬ್ಬದ ಪ್ರತಿಯೊಂದು ಕೆಲಸದ ಹೊಣೆ ಹೊತ್ತಿದ್ದ. ಕೆಲವರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುತ್ತಾ, ಕೆಲವರಿಗೆ ಹೂಮಾಲೆ ತಲುಪಿಸುತ್ತಾ, ಹಿರಿಯರಿಗೆ ಗೌರವ ಕೊಡುತ್ತಾ ಎಲ್ಲರ ಮನಸ್ಸಿಗೆ ಹತ್ತರವಾಗಿದ್ದ. ಅವನ ಮುಖದಲ್ಲಿ ಸದಾ ಹೊಳಿತಾ ಇದ್ದ ನಗು ಹಳ್ಳಿಯ ಜನರಿಗೆ ಪ್ರೇರಣೆ. ಸೂರಜ್ಗೆ ಗಣೇಶ ಹಬ್ಬ ಅಂದ್ರೆ ಕೇವಲ ಸಂಪ್ರದಾಯ ಅಲ್ಲ, ಅವನ ಜೀವನದ ಉತ್ಸವ. ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಪ್ರೀತಿ ಪ್ರೇಮ ವಿಚಾರ, ಹೆಣ್ಣು ಅಥವಾ ಗಂಡು ವಶೀಕರಣ, ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ. ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಹಿಂದೆ ಸಂಪರ್ಕಿಸಿ 7676112560. ಒಂದು ಬೆಳಗ್ಗೆ ಮೂರ್ತಿ ಹಳ್ಳಿಗೆ ಬರಲಿತ್ತು. ದೊಡ್ಡ ಟ್ರಕ್ನಲ್ಲಿ ಸಂಗೀತದ ಘೋಷಣೆಗಳ ಮಧ್ಯೆ ಗಣೇಶನ ಮೂರ್ತಿ ಬಂದಿತ್ತು. ಜನಸಮೂಹ ಗಣಪತಿ ಬಪ್ಪ ಮೋರ್ಯ ಅಂತ ಕೂಗಿ ಆನಂದಿಸುತ್ತಾ ಇದ್ರು. ಮೂರ್ತಿಯನ್ನ ಮಂಟಪಕ್ಕೆ ತಂದು ಕೂರಿಸಿದಾಗ ಎಲ್ಲರೂ ಭಕ್ತಿ ತುಂಬಿ ನಮಸ್ಕರಿಸಿದ್ರು. ಸೂರಜ್ ಮುಂದೆ ನಿಂತು ಕೈಮುಗಿದು, ಗಣೇಶನೇ, ಈ ಬಾರಿನೂ ಹಳ್ಳಿಗೆ ಶಾಂತಿ ಆನಂದ ಕೊಡು ಅಂತ ಪ್ರಾರ್ಥಿಸಿದ. ಅದೇ ಸಮಯದಲ್ಲಿ ಜನರ ಗುಂಪಿನಲ್ಲಿ ಒಂದು ಹೊಸ ಮುಖ ಕಾಣಿಸ್ತು. ಸಡಗರದ ಮಧ್ಯೆ ನಿಧಾನವಾಗಿ ಮಂಟಪದತ್ತ ನಡ್ಕೊಂಡು ಬರ್ತಾ ಇದ್ಲು ಅನುಷ್ಕಾ. ನಗರದಿಂದ ಬಂದ ಹುಡುಗಿ. ಆಕೆ ಸಣ್ಣ ಮಾದರಿ ಉಡುಪಿನ ಧರಿಸಿದ್ಲು. ಕೈಯಲ್ಲಿ ಫೋನ್, ಆದರೆ ಕಣ್ಣುಗಳಲ್ಲಿ ಕುತೂಹಲ. ಹಳ್ಳಿಯ ಮಕ್ಕಳ ಆಟ, ಮಹಿಳೆಯರ ಹಾಡು, ಪುರುಷರ ನೃತ್ಯ ಇವೆಲ್ಲವನ್ನ ಆಶ್ಚರ್ಯದಿಂದ ನೋಡ್ತಿದ್ಲು. ಅವಳಿಗಿದು ಹೊಸ ಲೋಕದ ಅನುಭವ. ಅನುಷ್ಕಾ ತನ್ನ ಬಂಧುಗಳ ಮನೆಗೆ ಹಬ್ಬದ ಸಮಯಕ್ಕೆ ಬಂದಿದ್ಲು. ಆದರೆ ಮೂರ್ತಿ ದರ್ಶನ ಮಾಡೋದಕ್ಕೆ ಜನರ ಗುಂಪಿಗೆ ಸೇರಿಕೊಂಡಳು. ಅವಳ ನಗರದ ನೋಟ ಹಳ್ಳಿಯ ಜನರಿಗೆ ವಿಚಿತ್ರವಾಗಿ ತೋರಿಸಿದ್ರು. ಆಕೆಯ ಮುಗ್ಧ ನಗು ಎಲ್ಲರ ಹೃದಯವನ್ನ ಗೆದ್ದಿತ್ತು. ಅವಳು ಗುಂಪಿನಿಂದ ಮುಂದೆ ಬಂದಾಗ ಆಕೆಯ ಕಣ್ಣುಗಳು ಸೂರಜ್ ಕಡೆ ತಿರುಗಿದ್ವು. ಸೂರಜ್ ಕೆಲಸದಲ್ಲಿ ತೊಡಗಿದ್ದ, ಆದರೆ ಆ ಕ್ಷಣದಲ್ಲಿ ಅವನು ಕೂಡ ಅವಳನ್ನ ಗಮನಿಸಿದ. ಅವಳ ನಗರದ ಸೌಂದರ್ಯ, ಮೃದುವಾದ ಕಣ್ಣುಗಳು ಅವನ ಮನಸ್ಸಲ್ಲಿ ಏನೋ ಹೊಸ ಭಾವನೆ ಮೂಡಿಸಿತ್ತು. ಅನುಷ್ಕಾ ಜನದಟ್ಟಣೆಯಲ್ಲಿ ತೊಂದರೆ ಅನುಭವಿಸುತ್ತಾ ಇದ್ಲು. ಸೂರಜ್ ತಕ್ಷಣ ಅವಳ ಬಳಿಗೆ ಹೋಗಿ ಸಹಾಯ ಮಾಡುತ್ತಾ, ಇಲ್ಲಿ ಬನ್ನಿ, ಸುರಕ್ಷಿತವಾದ ಸ್ಥಳ ಇದೆ ಅಂತ ಹೇಳಿದ. ಅನುಷ್ಕಾ ನಗ್ತಾ ಧನ್ಯವಾದ ಹೇಳಿದ್ಲು. ಅವರ ಕಣ್ಣುಗಳು ಮೊದಲ ಬಾರಿಗೆ ಮುಖಾಮುಖಿಯಾದವು. ಆ ಕ್ಷಣ ಗುಂಪಿನ ಗದ್ದಲದ ನಡುವೆಯೂ ಇಬ್ಬರಿಗೂ ಸಮಯ ನಿಂತಂತಾಯಿತು. ಆನಂತರ ಪೂಜೆಯ ಸಮಯ ಬಂತು. ಪುರೋಹಿತರು ಮಂತ್ರೋಚ್ಚಾರಣೆ ಮಾಡ್ತಾ ಇದ್ರು. ಜನರು ಶ್ರದ್ಧೆಯಿಂದ ಕೈಮುಗಿದು ಪ್ರಾರ್ಥಿಸುತ್ತಾ ಇದ್ರು. ಅನುಷ್ಕಾ ಮೊದಲ ಬಾರಿಗೆ ಹಳ್ಳಿಯ ಮಂಟಪದಲ್ಲಿ ಕೂತ್ಕೊಂಡು ದರ್ಶನ ಮಾಡ್ತಾ ಇದ್ಲು. ಅವಳ ನಗರದ ಜೀವನದಲ್ಲಿ ಇಂತಹ ಸರಳವಾದ ಆದರೆ ಭಕ್ತಿಯಿಂದ ತುಂಬಿದ ಸಂಪ್ರದಾಯವನ್ನ ನೋಡೇ ಇರಲಿಲ್ಲ. ಆಕೆ ಮನದಾಳದಲ್ಲಿ ತುಂಬಾ ಸಂತೋಷ ಅನುಭವಿಸಿದ್ಲು. ಸೂರಜ್ ಅವಳಿಗೆ ಪ್ರಸಾದ ಕೊಟ್ಟಾಗ ಅವಳು ನಗ್ತಾ ಕೈ ಮುಂದಿಟ್ಟು ಸ್ವೀಕರಿಸಿದಳು. ಆ ಸಣ್ಣ ಕ್ಷಣವೇ ಇಬ್ಬರ ಹೃದಯಗಳಲ್ಲಿ ಪರಿಚಯದ ಬೀಜ ಬಿತ್ತಿತ್ತು. ಮುಂದಿನ ದಿನದಿಂದನೇ ಹಳ್ಳಿಯ ಹಬ್ಬ ಮತ್ತಷ್ಟು ರಂಗೇರಿತ್ತು. ಹಳ್ಳಿಯ ಸಣ್ಣ ರಸ್ತೆಗಳೆಲ್ಲ ಬಣ್ಣದ ಕಾಗದದ ದೀಪಗಳಿಂದ ಅಲಂಕರಿಸಲ್ಪಟ್ಟಿದ್ವು. ಎಲ್ಲಾ ಮನೆಗಳ ಬಾಗಿಲುಗಳ ಮುಂದೆ ರಂಗೋಲಿ ಮೂಡಿತ್ತು. ಹಳ್ಳಿ ತುಂಬಾ ಜೀವಂತವಾಗಿತ್ತು. ಒಂದು ದಿನ ಬೆಳಗ್ಗೆ ಅನುಷ್ಕಾ ತನ್ನ ಬಂಧುಗಳ ಜೊತೆ ಮಂಟಪಕ್ಕೆ ಬಂದಳು. ಸೂರಜ್ ಅವಳನ್ನ ಜನಸಂದಣಿಯಲ್ಲಿ ನೋಡಿದ ಕೂಡಲೇ ಅವನ ಮುಖದಲ್ಲಿ ಒಂದು ನಗು ಮೂಡಿತು. ಆತ ಹತ್ತಿರ ಬಂದು ಕೇಳಿದ, ನೀವು ನಗರದಿಂದ ಬಂದಿದ್ದೀರಾ? ನಮ್ಮ ಹಳ್ಳಿಗೆ ಮೊದಲ ಬಾರಿಗೆ ಬಂದಿದ್ದೀರಾ ಅನ್ಸುತ್ತೆ. ಅನುಷ್ಕಾ ಹೌದು ಅಂತ ತಲೆ ಆಡಿಸಿದ್ಲು. ಹೌದು, ನಾನು ನಗರದಲ್ಲಿ ಹುಟ್ಟಿ ಬೆಳೆದಿದ್ದೀನಿ. ಆದರೆ ಇಲ್ಲಿ ಬಂದಾಗ ಎಷ್ಟು ಬೇರೆಯ ಪ್ರಪಂಚ ಅಲ್ವಾ? ಎಲ್ಲರೂ ಎಷ್ಟು ಒಗ್ಗಟ್ಟಾಗಿ ಹಬ್ಬ ಮಾಡ್ತಾರೆ. ನನಗೆ ತುಂಬಾ ಇಷ್ಟ ಆಗ್ತಾ ಇದೆ. ಸೂರಜ್ ಹಿಗ್ಗಿ ನಕ್ಕ. ಹಳ್ಳಿ ಅಂದ್ರೇನೆ ಹೀಗೆ ಅಕ್ಕ. ಎಲ್ಲರ ಮನೆನೂ ನಮ್ಮನೆಯಂತೆ. ಹಬ್ಬ ನಮ್ದಂತೂ ಅಲ್ಲ, ಎಲ್ಲರದ್ದು. ಆ ಮಾತು ಅನುಷ್ಕಾಳ ಮನಸ್ಸಿಗೆ ಹೊಕ್ಕಿತ್ತು. ಹಬ್ಬದ ಸಮಯದಲ್ಲಿ ಪ್ರತಿದಿನ ಆರತಿ ನಡೀತಾ ಇತ್ತು. ದೊಡ್ಡ ಜನಸಮೂಹ ಸೇರಿ ಆರತಿ ಹಾರಿಸ್ತಾ ಇದ್ದಾಗ ಅನುಷ್ಕಾ ಕೆಲವೊಮ್ಮೆ ತೂಗು ಒತ್ತಾಟ ಅನುಭವಿಸುತ್ತಾ ಇದ್ಲು. ಆ ಸಮಯಗಳಲ್ಲಿ ಸೂರಜ್ ಯಾವಾಗಲೂ ಅವಳ ಹತ್ತಿರನೇ ಕಾಣಿಸ್ತಿದ್ದ. ಇಲ್ಲಿ ಸುರಕ್ಷಿತವಾಗಿ ನಿಲ್ಲಿ ಅಂತ ಹೇಳಿ ಜನದಟ್ಟಣೆಯಿಂದ ಅವಳನ್ನ ರಕ್ಷಿಸುತ್ತಾ ಇದ್ದ. ಆ ಕ್ಷಣಗಳು ಅನುಷ್ಕಾಳ ಹೃದಯದಲ್ಲಿ ಹೊಸ ಭಾವನೆ ಹುಟ್ಟಿಸ್ತಾ ಇದ್ವು. ಆನಂತರದ ದಿನಗಳಲ್ಲಿ ಅನುಷ್ಕಾ ಹಳ್ಳಿ ಮಕ್ಕಳ ಜೊತೆ ಸಮಯ ಕಳೆಯುವುದಕ್ಕೆ ಶುರು ಮಾಡಿದ್ಲು.
ಅವರು ಕೂತು ಹಾಡುವಾಗ ಅವಳು ಕೂಡ ಸೇರಿಕೊಂಡಳು. ಹೂ ಕಟ್ಟುವಾಗ ಸಹಾಯ ಮಾಡಿದ್ಲು. ಹಳ್ಳಿ ಅಮ್ಮಂದಿರ ಜೊತೆ ಮಾತನಾಡುತ್ತಾ ಅವರ ಸರಳ ಜೀವನ ಶೈಲಿಯನ್ನ ಅರ್ಥಮಾಡಿಕೊಂಡಳು. ನಿಧಾನವಾಗಿ ಅವಳ ನಗರದ ನೋಟ ಬಿಟ್ಟು ಹಳ್ಳಿಯ ಸರಳ ಜಗತ್ತಿಗೆ ಹೊಂದಿಕೊಳ್ತಾ ಹೋದಳು. ಸೂರಜ್ ಇದನ್ನ ಗಮನಿಸ್ತಾ ಇದ್ದ. ಪ್ರತಿ ಸಣ್ಣ ಕೆಲಸದಲ್ಲಿ ಅನುಷ್ಕಾಳ ಆಸಕ್ತಿ ನೋಡಿ ಅವನ ಹೃದಯದಲ್ಲಿ ಗೌರವ ಬೆಳೆದಿತ್ತು. ಆದರೆ ಅದರ ಹಿಂದೆ ಅವನ ಹೃದಯದಲ್ಲಿ ನಿಧಾನವಾಗಿ ಏನೋ ಬೇರೆಯ ಭಾವನೆ ಕೂಡ ಹುಟ್ಟಿತ್ತು. ಅವಳ ಜೊತೆ ಮಾತನಾಡಿದಾಗ ಅವನಿಗೆ ಆಗ್ತಾ ಇದ್ದ ಸಂತೋಷ ಬೇರೆ ಬೇರೆನೇ. ಜನಸಂದಣಿಯಲ್ಲೇ ಅವಳನ್ನ ಕಂಡರೆ ಆತಂಕ, ಅವಳನ್ನ ಕಂಡರೆ ಮನಸ್ಸಿಗೆ ಶಾಂತಿ. ಒಂದು ಸಂಜೆ ಆರತಿ ಮುಗಿದು ಜನಸಮೂಹ ನಿಧಾನವಾಗಿ ಹರಿದಾಗ ಸೂರಜ್ ಮತ್ತೆ ಅನುಷ್ಕಾ ಇಬ್ಬರೂ ಮಂಟಪದ ಬದಿಯಲ್ಲಿ ನಿಂತಿದ್ರು. ಹೂವಿನ ವಾಸನೆ, ತಾಳಮದ್ದಳೆಯ ಸದ್ದು ನಿಧಾನವಾಗಿ ಕಡಿಮೆಯಾಗ್ತಾ ಇತ್ತು. ಚಂದ್ರನ ಬೆಳಕು ಮಂಟಪದ ಮೇಲೆ ಬೀಳ್ತಾ ಇತ್ತು. ಸೂರಜ್ ಅವಳ ಕಡೆ ನೋಡ್ತಾ ಕೇಳಿದ, ನೀವು ನಗರದಿಂದ ಬಂದಿದ್ರೂ ನಮ್ಮ ಹಳ್ಳಿಯ ಹಬ್ಬವನ್ನ ಎಷ್ಟು ಆನಂದಿಸ್ತಾ ಇದ್ದೀರಾ? ನಂಗೆ ತುಂಬಾ ಸಂತೋಷ ಆಯಿತು. ಅನುಷ್ಕಾ ನಗ್ತಾ ಉತ್ತರಿಸಿದಳು, ಸೂರಜ್, ನಾನಿಲ್ಲಿ ಬಂದ ಮೇಲೆ ಎಷ್ಟು ಬದಲಾಗಿದ್ದೀನಿ ಗೊತ್ತಾ? ನಗರದಲ್ಲಿ ನಾನು ಫೋನ್, ಇಂಟರ್ನೆಟ್, ಶಾಪಿಂಗ್ ಮಾಲ್ ಇಷ್ಟೇ ನೋಡಿದ್ದೆ. ಆದರೆ ಇಲ್ಲಿ ಮನಸ್ಸಿಗೆ ತಟ್ಟುವ ಪ್ರೀತಿ, ಒಗ್ಗಟ್ಟು, ಆ ಭಕ್ತಿ, ಅದನ್ನೇ ಜೀವನ ಅಂತ ಅನ್ಸುತ್ತೆ. ನಿನ್ನ ಹಳ್ಳಿಯವರ ಜೊತೆಗೆ ನನಗೂ ಕುಟುಂಬ ಇದ್ದಂತೆ ಅನಿಸ್ತಾ ಇದೆ. ಸೂರಜ್ ಅವಳ ಕಣ್ಣುಗಳಲ್ಲಿ ನೇರವಾಗಿ ನೋಡಿದ. ಇಬ್ಬರೂ ಕೆಲವು ಕ್ಷಣ ಮಾತಾಡದೆ ನಿಂತರು. ಜನಸಂದಣಿ ಇಲ್ಲದ ಆ ಶಾಂತ ಕ್ಷಣದಲ್ಲಿ ಅವರ ಕಣ್ಣುಗಳು ತುಂಬಾ ಮಾತಾಡಿದ್ವು. ಸ್ನೇಹ ನಿಧಾನವಾಗಿ ಪ್ರೀತಿಗೆ ದಾರಿ ಮಾಡಿಕೊಡ್ತು. ಹಬ್ಬದ ಸಂಭ್ರಮ ದಿನದಿಂದ ದಿನಕ್ಕೆ ಇನ್ನಷ್ಟು ರಂಗೇರಿತ್ತು. ಸೂರಜ್ ಮತ್ತೆ ಅನುಷ್ಕಾ ಜನಸಂದಣಿಯ ಮಧ್ಯೆ ಯಾವಾಗಲೂ ಒಟ್ಟಿಗೆ ಕಾಣಿಸಿಕೊಳ್ತಾ ಇದ್ರು. ಈ ಸ್ನೇಹ ಹಳ್ಳಿಯ ಜನರ ಕಣ್ಣು ತಪ್ಪಿಸಲಿಲ್ಲ. ಕೆಲವರು, ನಮ್ಮ ಸೂರಜ್ ಹಳ್ಳಿ ಹುಡುಗ, ಆದರೆ ನಗರದ ಹುಡುಗಿ ಜೊತೆ ಹೆಚ್ಚು ಬರಿತಾ ಇದ್ದಾನೆ. ಇವಳಿಗೆ ನಮ್ಮ ಸಂಪ್ರದಾಯ ಸಂಸ್ಕೃತಿ ಎಲ್ಲ ಗೊತ್ತಾ? ಇವಳ ನೋಟ ನೋಡಿ ಹಳ್ಳಿ ಜೀವನಕ್ಕೂ ಹೊಂದ್ಕೊಳ್ತಾಳೋ ಇಲ್ವೋ ಅನ್ನೋ ಗುಸುಗುಸು ಮಾತುಗಳು ಹರಡೋದಕ್ಕೆ ಶುರುವಾದವು. ಒಮ್ಮೆ ರಾತ್ರಿ ಆರತಿ ಮುಗಿದ ಮೇಲೆ ಸೂರಜ್ ಮನೆಗೆ ಹೋಗ್ತಾ ಇದ್ದಾಗ ಅವನಪ್ಪ ಕಠಿಣವಾಗಿ ಕೇಳಿದ್ರು, ಮಗ, ನಿನಗೆ ಹಬ್ಬದ ಜವಾಬ್ದಾರಿ ಇದೆ. ಎಲ್ಲರೂ ಕಣ್ಣು ನಮ್ಮೇಲಿರುವಾಗ ನೀನಾ ನಗರದ ಹುಡುಗಿ ಜೊತೆ ಹೆಚ್ಚು ಸಮಯ ಕಳೆಯೋದು ಅಷ್ಟು ಸರಿಯಲ್ಲ ಕಣೋ ಮಗ. ನಮ್ಮ ಹಳ್ಳಿ ಜನ ಏನು ಹೇಳ್ತಾರೆ ಗೊತ್ತೇ? ಸೂರಜ್ ಮೌನವಾಗಿದ್ದ. ಅಪ್ಪನ ಮಾತು ಅವನಿಗೆ ತಟ್ಟಿದ್ರೂ ಕೂಡ ಅವನ ಮನಸ್ಸು ಅನುಷ್ಕಾಳ ಮುಗ್ಧ ನಗುವನ್ನ ಮರಿಲೇ ಇಲ್ಲ. ಇನ್ನೊಂದು ಕಡೆ ಅನುಷ್ಕಾ ಕೂಡ ತನ್ನ ಬಂಧುಗಳ ಮಾತು ಕೇಳಬೇಕಾಯಿತು. ಅವಳ ಅತ್ತಿಗೆ, ಅನುಷ್ಕಾ, ನಿನ್ನ ಜೀವನ ಶೈಲಿನೇ ಬೇರೆ. ಇವತ್ತು ಹಬ್ಬದ ಸಂಭ್ರಮ. ನಾಳೆ ನೀನು ಹಿಂತಿರುಗಿದ ಮೇಲೆ ಈ ಹಳ್ಳಿ ಹುಡುಗ ನಿನ್ನನ್ನ ಹೇಗೆ ನಿಭಾಯಿಸುತ್ತಾನೆ? ನಿನ್ನ ವೃತ್ತಿ ಜೀವನ ಕನಸುಗಳು ಅವನಿಗೆ ಗೊತ್ತಾ ಅಂತ ಕೇಳಿದ್ಲು. ಅನುಷ್ಕಾ ಕಣ್ಣೀರು ಹಾಕಿದ್ಲು. ಅವಳ ಮನಸ್ಸಲ್ಲಿ ಸೂರಜ್ನ ಪ್ರೀತಿ ಎಷ್ಟು ಶುದ್ಧ, ಆದರೆ ಭವಿಷ್ಯದ ವಾಸ್ತವ ಎಷ್ಟು ಕಠಿಣ ಅಂತ ಹೋಲಿಕೆ ಶುರುವಾಯಿತು. ಒಂದು ಸಂಜೆ ಜನಸಮೂಹ ಕಡಿಮೆಯಾಗಿದ್ದಾಗ ಇಬ್ಬರು ಮಂಟಪದ ಬದಿಯಲ್ಲಿ ಒಟ್ಟಿಗೆ ಕೂತಿದ್ರು. ಅನುಷ್ಕಾ ಕಣ್ಣೀರು ತುಂಬಿಕೊಂಡು ನಿಧಾನವಾಗಿ ಹೇಳಿದ್ಲು, ಸೂರಜ್, ನಂಗೆ ಭಯ ಆಗ್ತಾ ಇದೆ. ನಮ್ಮ ಪ್ರೀತಿ ಹಳ್ಳಿ ಜನರಿಗೆ ಅರ್ಥ ಆಗೋದಿಲ್ಲ ಅಂದ್ರೆ? ನಿನ್ನಪ್ಪ, ನನ್ನ ಕುಟುಂಬ, ಎಲ್ಲರಿಗೂ. ಹಬ್ಬದ ಕೊನೆದಿನ ಕೊನೆಗೂ ಬಂತು. ಗಣೇಶ ಹಬ್ಬ ಅಂದ್ರೆ ಕೇವಲ ಒಂದು ಸಂಪ್ರದಾಯ ಅಲ್ಲ, ಅದು ಹಳ್ಳಿ ಜನರ ಹೃದಯದ ಜೀವ. ಅಂತಿಮ ದಿನದ ಸಂಭ್ರಮ ಇನ್ನೂ ದೊಡ್ಡದಾಗಿತ್ತು. ಬೆಳಿಗ್ಗೆಯಿಂದಾನೇ ತಾಳಮದ್ದಳೆ, ಡೊಳ್ಳು, ಹಾಡು, ಗ್ರರ, ಕೂಗಾಟ ಹಳ್ಳಿ ತುಂಬಾ ತುಂಬಿ ಜೀವಂತವಾಗಿತ್ತು. ಮಧ್ಯಾಹ್ನ ಜನಸಮೂಹ ಇನ್ನೂ ಹೆಚ್ಚಾಗಿತ್ತು. ಹಳ್ಳಿಯ ಎಲ್ಲರೂ, ಹತ್ತಿರದ ಹಳ್ಳಿಯವರು ಕೂಡ ಸೇರಿಕೊಂಡಿದ್ರು. ವಿಸರ್ಜನೆಗೆ ಸಿದ್ಧತೆ ನಡೀತಾ ಇತ್ತು. ದೊಡ್ಡ ಮೂರ್ತಿ ಮಂಟಪದಿಂದ ಹೊರಗೆ ಬರಬೇಕಾಗಿತ್ತು. ಜನರು ಕಣ್ಣೀರಿನಿಂದ ಗಣೇಶನಿಗೆ ಬೀಳ್ಕೊಡುಗೆ ಕೊಡುವುದಕ್ಕೆ ಸಿದ್ಧರಾಗಿದ್ರು. ಆ ಜನಸಂದಣಿಯ ಮಧ್ಯೆ ಸೂರಜ್ ಮನಸ್ಸಿನಲ್ಲಿ ದೊಡ್ಡ ನಿರ್ಧಾರ ತಾಳಿದ. ಸಮಾಜ, ಕುಟುಂಬ, ಜನರ ಮಾತು ಇವೆಲ್ಲವೂ ಪ್ರೀತಿಯ ಶುದ್ಧತೆಗೆ ಅಡೆತಡೆ ಆಗಬಾರದು ಅಂತ ಅವನು ತೀರ್ಮಾನ ಮಾಡಿದ. ಅವನು ಜನಸಮೂಹದ ಮುಂದೆ ನಿಂತು ಮೈಕ್ ಹಿಡಿಕೊಂಡ. ಅವನ ಧ್ವನಿ ಜನಸಮೂಹದ ಗದ್ದಲವನ್ನ ನಿಲ್ಲಿಸಿತ್ತು. ಹಳ್ಳಿಯ ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷ ನಾವು ಗಣೇಶನನ್ನ ಕರ್ಕೊಂಡು ಬರ್ತೀವಿ. ಆತನಿಗೆ ಪೂಜೆ ಮಾಡಿ ನಂತರ ವಿಸರ್ಜನೆ ಮಾಡ್ತೀವಿ. ಆದರೆ ಗಣೇಶನ ಸಂದೇಶ ಏನು ಗೊತ್ತಾ? ಅವನು ನಮ್ಮ ಅಡೆತಡೆಗಳನ್ನ ದೂರ ಮಾಡ್ತಾನೆ. ಇವತ್ತು ನಾನು ಎಲ್ಲರ ಮುಂದೆ ಒಂದು ಮಾತು ಹೇಳಬೇಕು. ಜನರು ಆಶ್ಚರ್ಯದಿಂದ ಅವನ ಕಡೆ ನೋಡಿದ್ರು. ಅನುಷ್ಕಾ ನಡುಗುತ್ತಾ ನಿಂತಿದ್ಲು. ಸೂರಜ್ ಮುಂದುವರಿಸಿದ, ನಾನು ಈ ಹಬ್ಬದಲ್ಲಿ ಒಬ್ಬರನ್ನ ಭೇಟಿ ಮಾಡಿದೀನಿ. ಅವಳು ನಗರದಿಂದ ಬಂದ ಹುಡುಗಿ. ಆದರೆ ಅವಳ ಹೃದಯದಲ್ಲಿ ನಗರದ ಆಧುನಿಕತೆ ಇಲ್ಲ. ನಮ್ಮ ಹಳ್ಳಿಯಂತೆಯೇ ಶುದ್ಧತೆ, ಪ್ರೀತಿ, ಕಾಳಜಿ ಇದೆ. ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ. ಅವಳಿಲ್ಲದೆ ನನ್ನ ಜೀವನ ಅಪೂರ್ಣ.
ಜನಸಮೂಹದಲ್ಲಿ ಗುಸುಗುಸು ಮಾತುಗಳು ಹರಡಿದ್ವು. ಕೆಲವರು ಬೆಚ್ಚಿಬಿದ್ರು, ಕೆಲವರು ನಕ್ಕಿದ್ರು, ಇನ್ನು ಕೆಲವರು ಆಶ್ಚರ್ಯದಿಂದ ನೋಡಿದ್ರು. ಅನುಷ್ಕಾ ಕಣ್ಣೀರು ತುಂಬಿಕೊಂಡು ನಿಂತಿದ್ಲು. ಅವಳಿಗೆ ಈ ಬಹಿರಂಗ ಹೇಳಿಕೆ ಕನಸಿನಂತಿತ್ತು. ಸೂರಜ್ ಮತ್ತೆ ಜನರ ಕಡೆ ತಿರುಗಿ ಹೇಳಿದ, ನಿಮಗೆಲ್ಲ ಸಮಾಜ ಸಂಪ್ರದಾಯ ಮುಖ್ಯ ಅನ್ನೋದು ನನಗೆ ಗೊತ್ತು. ಆದರೆ ದೇವರ ಮುಂದೆ ಸತ್ಯ ಹೇಳ್ತೀನಿ, ನನ್ನ ಪ್ರೀತಿ ಅಶುದ್ಧ ಅಲ್ಲ. ನನ್ನ ಹೃದಯದಲ್ಲಿ ಇದ್ದದ್ದು ಕೇವಲ ಒಳ್ಳೆತನ. ಅವಳ ಜೀವನದ ದೇವರ ಆಶೀರ್ವಾದ, ನಿಮ್ಮ ಆಶೀರ್ವಾದನೂ ಬೇಕು, ನಿಮ್ಮ ಬೆಂಬಲನೂ ಬೇಕು. ಜನಸಮೂಹದಲ್ಲಿದ್ದ ಹಿರಿಯರು ಮೌನವಾಗಿದ್ರು. ಕೆಲವು ಕ್ಷಣ ಶಾಂತಿ ಆವರಿಸಿತು. ಆಮೇಲೆ ಒಬ್ಬ ಹಿರಿಯರು ಬಿಳಿ ವಸ್ತ್ರದಲ್ಲಿ ನಿಂತು ಹೇಳಿದರು, ಸೂರಜ್, ನಿನ್ನ ಮಾತು ನಮ್ಮ ಹೃದಯಕ್ಕೆ ತಟ್ಟಿದೆ. ನಾವು ಹಳ್ಳಿ ಜನಸಂಪ್ರದಾಯ ಪಾಲಿಸ್ತೀವಿ. ಆದರೆ ದೇವರ ಮುಂದೆ ನಿಷ್ಠೆ, ಪ್ರೀತಿ ಅದನ್ನ ಯಾರೂ ತಡಿಬಾರದು. ನಗರದ ಹುಡುಗಿಯಾದರೂ ಅವಳ ಹೃದಯ ಶುದ್ಧವಾಗಿದ್ರೆ ನಾವ್ ಯಾಕೆ ತಡಿಬೇಕು? ದೇವರ ಆಶೀರ್ವಾದ ನಿಮ್ ಜೊತೆ ಇರಲಿ. ಅವರು ಹೇಳ್ತಾ ಇದ್ದಂತೆ ಜನರು ಚಪ್ಪಾಳೆ ಹೊಡ ತೊಡಗಿದ್ರು. ಅನುಷ್ಕಾ ಕಣ್ಣೀರು ಒರೆಸಿಕೊಂಡು ನಗ್ತಾ ಜನಸಮೂಹದ ಕಡೆ ತಿರುಗಿ ನಮಸ್ಕಾರ ಮಾಡಿದಳು. ಅಂದು ವಿಸರ್ಜನೆಗೆ ಮೂರ್ತಿ ಹೊರಟಾಗ ಸೂರಜ್ ನಿಧಾನವಾಗಿ ಅನುಷ್ಕಾಳ ಕೈ ಹಿಡಿದ. ಅವಳು ಸ್ವಲ್ಪ ನಾಚಿಕೊಡ್ತಾ ನಕ್ಕಳು. ಅವರ ಕೈಗಳು ಜನಸಮೂಹದಲ್ಲೂ ಯಾರೂ ಬಿಡಲಿಲ್ಲ. ಅದೇ ಸಮಾಜ ಒಪ್ಪಿಕೊಂಡಿದೆ ಅನ್ನೋ ಸಂಕೇತ. ಮಳೆಯ ಹನಿಗಳು ನಿಧಾನವಾಗಿ ಸುರಿತಾ ಇದ್ವು. ಮೆರವಣಿಗೆಯ ಜನರು ಮಳೆಯಲ್ಲಿ ತೇಲ್ತಾ ಹಾಡ್ತಾ ಸಾಗ್ತಾ ಇತ್ತು. ಸೂರಜ್ ಮತ್ತೆ ಅನುಷ್ಕಾ ಮಳೆಯಲ್ಲಿ ಹತ್ತಿರವಾಗಿ ನಡೆದರು. ಜನಸಮೂಹದ ಗದ್ದಲದ ನಡುವೆ ಇಬ್ಬರಿಗೂ ಆ ಕ್ಷಣವೇ ಜೀವನದ ಅತ್ಯಂತ ಸುಂದರ ನೆನಪಾಗಿ ಉಳಿತು. ವಿಸರ್ಜನೆಗೆ ಮೂರ್ತಿ ನದಿಯಲ್ಲಿ ಮುಳುಗುತ್ತಾ ಇದ್ದಂತೆ ಸೂರಜ್ ಅನುಷ್ಕಾಳ ಕಿವಿಯಲ್ಲಿ ನಿಧಾನವಾಗಿ ಹೇಳಿದ, ಇಂದಿನಿಂದ ನಮ್ಮ ಜೀವನದ ಪ್ರತಿ ಹಬ್ಬ, ಪ್ರತಿ ಉತ್ಸವ ನಿನ್ನ ಜೊತೆಗೆ ಆಚರಿಸಬೇಕು. ಅನುಷ್ಕಾ ನಾಚ್ತಾ ಕಣ್ಣು ಮುಚ್ಚಿಕೊಂಡು ಉತ್ತರ ಕೊಟ್ಲು, ಹೌದು ಸೂರಜ್, ನನ್ನ ಪ್ರತಿ ಹಬ್ಬ ನೀನೇ, ನನ್ನ ಪ್ರತಿ ದೇವರು ನೀನೇ. ಮಳೆ ಹನಿಗಳಲ್ಲಿ ಜನಸಮೂಹದ ಗದ್ದಲದಲ್ಲಿ ಇಬ್ಬರ ಹೃದಯಗಳು ಒಂದಾಗಿ ಸೇರಿದವು. ಕಥೆ ಇಲ್ಲಿ ಮುಗಿಯುತ್ತೆ.